ಅನಿಸುತ್ತೆ. ಕಾರ್ ಬೇರೆ ಸ್ಟಾರ್ಟ್ ಆಗ್ತಿಲ್ಲ ಅಂತೀರಾ, ಅಂದಮೇಲೆ ಹೇಗೆ ಹೋಗ್ತೀರಾ? ಬನ್ನಿ, ನಾನು ಆಫೀಸ್ಗೆ ಡ್ರಾಪ್ ಮಾಡ್ತೀನಿ, ಅಲ್ಲಿಂದ ನೀವು ಟ್ಯಾಕ್ಸಿ ಮಾಡಿಸ್ಕೊಂಡು ಊರಿಗೆ ಹೋಗಬಹುದು ಎಂದ. ಮಾತನಾಡದೆ ನಿಂತಳು ಅಶ್ವಿತಾ. ಕಾರ್ ಸ್ಟಾರ್ಟ್ ಆಗದೇ ಇರುವುದು ಅವಳ ನಾಟಕದಿಂದಲೇ ಹೊರತು ಅದಕ್ಕೆ ರೋಗ ಬಂದಿದೆಯಂತಲ್ಲ. ಅವನ ಜೊತೆ ಬೈಕ್ ಮೇಲೆ ಹೋಗಲು ಅವಳಾಡಿದ ನಾಟಕವದು. ಈಗ ಅವ ಹೇಳಿದಂತೆ ತಾನು ಊರಿಗೆ ಹೋಗುವುದಾದರೂ ಹೇಗೆ? ಕ್ಷಣ ಯೋಚಿಸಿದವಳು, ಡ್ರೈವರ್ಗೆ ಕಾಲ್ ಮಾಡಿ ಬರೋದಕ್ಕೆ ಹೇಳಿದಿನಲ್ಲ, ಕಾರ್ ಕೂಡ ಏನೂ ಆಗಿಲ್ಲ, ಸ್ವಲ್ಪ ಲೇಟ್ ಆಗಬಹುದು, ಏನಾದರೂ ಹೇಳಿ ಮ್ಯಾನೇಜ್ ಮಾಡ್ತೀನಿ, ಆದರೆ ಇವ್ರ ಜೊತೆ ಬೈಕ್ನಲ್ಲಿ ಹೋಗೋದನ್ನು ಮಾತ್ರ ತಪ್ಪಿಸ್ಕೊಳ್ಳೋದಿಲ್ಲ ನಾನು ಎಂದುಕೊಂಡವಳು ಅನಿರುದ್ಧ್ ಮುಖ ನೋಡಿದಳು. ನೀವು ಮನೆಗೆ ಹೋಗೋದಕ್ಕೆ ಲೇಟ್ ಆಗುತ್ತೆ ಮೇಡಮ್, ಅದಕ್ಕೆ ಹೇಳ್ತಿದ್ದೀನಿ, ನನ್ನ ಜೊತೆ ಬನ್ನಿ ಕರೆದ ಮತ್ತೊಮ್ಮೆ. ನಿಜಕ್ಕೂ ಅವಳ ಮೇಲಿನ ಕಾಳಜಿಗೆ ಕರೆದದ್ದು. ಓಕೆ ಬರ್ತೀನಿ ಎಂದವಳು ಮತ್ತದೇ ರೆಸ್ಟೋರೆಂಟ್ ಒಳನಡೆದು ಕಾರ್ ಕೀ ಕೊಟ್ಟು ಬಂದಳು ತನ್ನ ಡ್ರೈವರ್ಗೆ ಕೊಡುವಂತೆ ಹೇಳಿ. ಬನ್ನಿ ಹೋಗೋಣ ಎಂದಾಗ ಅವ ಬೈಕ್ ಹತ್ತಿ ಕುಳಿತ. ಖುಷಿಯಿಂದ ಅವನ ಹಿಂದೆ ಬೈಕ್ ಹತ್ತಿ ಕುಳಿತ ಅಶ್ವಿತಾ ತನ್ನ ಉಪಾಯ ಫಲಿಸಿತೆಂದುಕೊಂಡಳು. ರೆಸ್ಟೋರೆಂಟಿನ ಗೇಟ್ ದಾಟಿ ರಸ್ತೆಗೆ ಬೈಕ್ ಇಳಿದಾಗ ಅವನ ಭುಜದ ಮೇಲೆ ಕೈ ಇಟ್ಟಳು ಪ್ರೀತಿಯಿಂದ.